ಸಾಲಬಾಧೆಯಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದನ್ನು ನಾವು ಗಮನಿಸಿದ್ದೀವಿ, ವರದಿಯನ್ನು ಕೂಡ ಓದಿದ್ದೀವಿ. ಆದರೆ ಇರುವೆಗೆ ಮನನೊಂದು ಯುವತಿ ಆತ್ಮಹತ್ಯೆ ಎನ್ನುವಂಥ ಅಪರೂಪದ ಪ್ರಕರಣ ಇದು ನಡೆದಿರುವಂತಹದ್ದು ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ. ಈ ಘಟನೆ ನಡೆದಿದ್ದು ಮೈರ್ಮೆಕೋಫೋಬಿಯಾದಿಂದ ಬಳಲುತ್ತಿದ್ದ ಯುವತಿ ಎಂದು ಹೇಳಲಾಗ್ತಾ ಇದೆ. ಹಾಗಾದರೆ ಈ ಮೈರ್ಮೆಕೋಫೋಬಿಯಾ ಅಂದ್ರೆ ಏನು? ಆ ರೋಗಕ್ಕೆ ತುತ್ತಾದವರು ಯಾಕೆ ಇರುವೆಗೆ ಭಯ ಪಡ್ತಾರೆ? ಇರುವೆ ಅನ್ನುವ ಸಣ್ಣ ಜೀವಿಗೆ ನೆಟ್ಟಿಗೆ ನೋಡಿದ್ರು ಕಣ್ಣಿಗೆ ಕಾಣಿಸಲ್ಲ, ಅಷ್ಟು ಸಣ್ಣ ಗಾತ್ರದ ಇರುವೆಗೆ ಭಯಪಟ್ಟು ಆ ಯುವತಿ ಆತ್ಮಹತ್ಯೆ ಮಾಡಿಕೊಂಡಿದ್ದಕ್ಕೆ ಅತ್ಯಂತ ಆಶ್ಚರ್ಯಕರ ಅಂಡ್ ವೆರಿ ರೇರ್ ಸುದ್ದಿ ಇದು, ಅತಿ ಅಪರೂಪದ ಸುದ್ದಿ. ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ಳಿ ಎಂದು ಡೆತ್ ನೋಟನ್ನು ಕೂಡ ಆ ಮಹಿಳೆ ಬರೆದಿಟ್ಟು ನೇಣಿಗೆ ಶರಣಾಗಿದ್ದಾರೆ ಅನ್ನೋದು. ಇರುವೆ ಕಾರಣಕ್ಕೆ ನೇಣು ಬಿಗಿದು ಆತ್ಮಹತ್ಯೆ, ಇರುವೆಗೆ ನೊಂದು ಯುವತಿ ಆತ್ಮಹತ್ಯೆ ಮಾಡಿಕೊಂಡಿರೋದು ನಿಜಾನ? ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ಮೈರ್ಮೆಕೋಫೋಬಿಯಾದಿಂದ ಬಳಲುತ್ತಿದ್ದ ಯುವತಿ ಡೆತ್ ನೋಟ್ನಲ್ಲಿ ಕಾರಣ ಬರೆದಿಟ್ಟು ನೇಣಿಗೆ ಶರಣು. ಮನೆ ತುಂಬಾ ಇರುವೆ ಇದ್ದಿದ್ದರಿಂದ ಭಯಗೊಂಡಿದ್ದ ಯುವತಿ ಮನೆ ಹೊರಗಡೆ ಇರುವೆ ಬಂತು, ಮನೆ ಹೊರಗಡೆ ಚಿರತೆನೋ ತೋಳನೋ ಸಿಂಹನೋ ಬಂದು ಈ ತರಹದೊಂದು ಘಟನೆ ನಡೆದಿದ್ದರೆ ಬಹುಶಃ ಆಶ್ಚರ್ಯ ಆಗ್ತಾ ಇರಲಿಲ್ಲ. ಆದರೆ ಮನೇಲಿ ಇರುವೆ ಇದೆ ಅನ್ನೋ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡಿರೋದು ಅತ್ಯಂತ ಅಪರೂಪದ ಸುದ್ದಿ. ಜಗತ್ತಿನಲ್ಲಿ ಕೋಟಿಗೆ ಒಬ್ಬ ವ್ಯಕ್ತಿ ಮೈರ್ಮೆಕೋಫೋಬಿಯಾದಿಂದ ಬಳಲ್ತಾರಂತೆ. ಈ ಇರುವೆಗಳನ್ನು ಕಂಡ್ರೆ ಆಗದಲೇ ಇರೋದು, ಒಂಥರ ಕಣ್ಣಿಗೆ ಇರುವೆನೇ ಕಾಣಿಸೋದು, ಮಲಗಿದ್ದಾಗಲೂ ಕೂಡ ಇರುವೆದ್ದೇ ಚಿಂತೆ, ಹೀಗೆ ಇರುವೆಯ ಭಯ ಖಂಡಿತ ಇರುತ್ತೆ. ಸೊ ಆ ಮೈರ್ಮೆಕೋಫೋಬಿಯಾ ಎನ್ನುವಂಥ ರೋಗಕ್ಕೆ ತುತ್ತಾಗಿದ್ಲು ಈ ಯುವತಿ. ಡೆತ್ ನೋಟ್ನಲ್ಲಿ ಸ್ಪಷ್ಟವಾಗಿ ಬರೆದಿಟ್ಟಿದ್ದಾಳೆ, ನನಗೆ ಇರುವೆಯ ಜೊತೆ ಬದುಕೋದಕ್ಕೆ ಸಾಧ್ಯ ಇಲ್ಲ, ಇರುವೆಯನ್ನು ಕಂಡು ಕೂಡಲೇ ಭಯ ಆಗುತ್ತೆ, ನಿದ್ದೆಯಲ್ಲೂ ಇರುವೆ ಕಾಣಿಸುತ್ತೆ, ನಾನು ಯಾವುದೇ ಮನೆಯ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿದ್ದರೂ ಕೂಡ ಇರುವೆಗಳದ್ದೇ ಸ್ವಪ್ನ, ಹಾಗಾಗಿ ಇರುವೆಗಳ ಜೊತೆ ಬದುಕೋದಕ್ಕೆ ನನಗೆ ಸಾಧ್ಯ ಇಲ್ಲ ಅಂಥೇಳಿ ಆಕೆ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಇದು ನಡೆದಿರುವಂತಹದ್ದು ತೆಲಂಗಾಣದ ಸಂಗಾರೆಡ್ಡಿ ಎನ್ನುವಂಥ ತಾಲೂಕಿನಲ್ಲಿ. ಈಕೆಯ ಸಾವಿನ ನಂತರ ಸೋಷಿಯಲ್ ಮೀಡಿಯಾದಲ್ಲಿ ಪರವಿರೋಧ ಚರ್ಚೆಗಳು ಕೂಡ ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.